ದೇವರ ವಾಕ್ಯವನ್ನು ನೋಡುವಾಗ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ನಾನಾಗಿ ನಾನೇ ನನಗೋಸ್ಕರ ನಿಮ್ಮ ದ್ರೋಹಗಳನ್ನ ಏನಂತೆ ಅಳಿಸಿ ಬಿಡುವೆನು, ನಿಮ್ಮ ಪಾಪಗಳನ್ನು ನನ್ನ ನೆನಪಿನಲ್ಲಿಡೆನು. ದೇವರು ಹೇಳ್ತಾ ಇದ್ದಾರೆ ಏನಂತ, ನಾನಾಗಿ ನಾನೇ ನಿಮ್ಮ ದ್ರೋಹಗಳನ್ನ ನಿಮ್ಮ ಪಾಪಗಳನ್ನ ಅಳಿಸಿ ಬಿಡ್ತಾ ಇದ್ದೇನೆ. ಯಾಕೆ ಅಳಿಸಿ ಬಿಡ್ತಾ ಇದ್ದಾರೆ ಯೇಸು ಸ್ವಾಮಿ? ಯಾಕೆ ದೇವರು ಅಳಿಸಿ ಬಿಡ್ತಾ ಇದ್ದಾರೆ ಅಂದ್ರೆ, ನಮ್ಮ ಪಾಪಗಳನ್ನ ಕ್ಷಮಿಸಲ್ಪಟ್ರೆ ಮಾತ್ರನೇ ನಾವು ನಿತ್ಯ ಜೀವಕ್ಕೆ ಹೋಗಲು ಸಾಧ್ಯ ಅಲ್ವಾ? ನಿತ್ಯ ಜೀವಕ್ಕೆ ಹೋಗ್ಬೇಕು ಅಂದ್ರೆ ನಮ್ಮ ಪಾಪಗಳು ಏನಾಗ್ಬೇಕು? ಕ್ಷಮಿಸಲ್ಪಡಬೇಕು. ಹಲ್ಲೆಲೂಯಾ. ನಮ್ಮ ಪಾಪಗಳು ಕ್ಷಮಿಸಲ್ಪಟ್ರೆ ಮಾತ್ರನೇ ನಾವು ಪರಲೋಕ ರಾಜ್ಯಕ್ಕೆ ಹೋಗಲು ಸಾಧ್ಯ. ಯಾಕೆ ಅಂದ್ರೆ ಆ ಪರಲೋಕ ರಾಜ್ಯವು ಪರಿಶುದ್ಧವಾದಂತ ಸ್ಥಳ ಅಲ್ವಾ? ಪರಿಶುದ್ಧವಾದಂತ ಸ್ಥಳ, ನೀತಿವಂತರು ವಾಸ ಮಾಡುವಂತ ಸ್ಥಳ. ಆ ಪರಿಶುದ್ಧ ಒಂದು ಲೋಕಕ್ಕೆ ನಾವು ಹೋಗ್ಬೇಕು ಆದ್ರೆ, ಪರಲೋಕ ರಾಜ್ಯಕ್ಕೆ ನಾವು ಹೋಗ್ಬೇಕಾದ್ರೆ ನಾವೇನಾಗಿರ್ಬೇಕು? ಪರಿಶುದ್ಧವಾಗಿರ್ಬೇಕು. ನಮ್ಮ ಪಾಪಗಳು ಕ್ಷಮಿಸಲ್ಪಡಬೇಕು. ಹಲ್ಲೆಲೂಯಾ. ಯೇಸು ಸ್ವಾಮಿ ಒಂದು ಪ್ರಾರ್ಥನೆ ಹೇಳ್ಕೊಟ್ಟಿದ್ದಾರೆ ಏನಂತ, ನೀವು ಮತ್ತೊಬ್ಬರ ತಪ್ಪನ್ನ ಕ್ಷಮಿಸಿದ ಹಾಗೆ ದೇವರು ನಿಮ್ಮ ತಪ್ಪುಗಳನ್ನು ಕ್ಷಮಿಸ್ತಾರೆ. ಹಲ್ಲೆಲೂಯಾ. ನಾವು ಮತ್ತೊಬ್ಬರ ಬೇರೆಯವರ ತಪ್ಪುಗಳನ್ನ ಕ್ಷಮಿಸಬೇಕು. ಕ್ಷಮಿಸುವಾಗ ದೇವರು ನಮ್ಮ ತಪ್ಪುಗಳನ್ನ ಕ್ಷಮಿಸುವಂತರಾಗಿದ್ದಾರೆ. ನಾವು ಯಾವಾಗ ಇನ್ನೊಬ್ಬರ ತಪ್ಪುಗಳನ್ನ ಕ್ಷಮಿಸೋದಿಲ್ಲ, ದೇವರು ನಮ್ಮ ತಪ್ಪುಗಳನ್ನು ಸಹ ಕ್ಷಮಿಸುವುದಿಲ್ಲ. ಅದೇ ರೀತಿಯಾಗಿರುತ್ತೆ ನಮ್ಮ ತಪ್ಪುಗಳು. ಹಲ್ಲೆಲೂಯಾ. ಹಲ್ಲೆಲೂಯಾ. ಇನ್ನೊಂದು ವಾಕ್ಯ ಇದೆ ನೋಡಬೇಕಾದ್ರೆ, ಏನಂತ ಇದೆ, ಕೀರ್ತನೆಗಳು 32ನೇ ಅಧ್ಯಾಯದಲ್ಲಿ ದೇವರ ವಾಕ್ಯ ಈ ರೀತಿಯಾಗಿ ಹೇಳ್ತಾ ಇದೆ, ಯಾವನ ದ್ರೋಹಗಳು ಪರಿಹಾರವಾಗಿದೆಯೋ, ಯಾವನ ಪಾಪಗಳು ಕ್ಷಮಿಸಲ್ಪಟ್ಟಿದೆಯೋ ಅವನೇ ಧನ್ಯನು. ನಮ್ಮ ಪಾಪಗಳನ್ನ ದೇವರು ಕ್ಷಮಿಸಲ್ಪಡಬೇಕು ಅಲ್ವಾ? ದೇವರು ನಮ್ಮ ಪಾಪಗಳನ್ನ ಕ್ಷಮಿಸಲ್ಪಡಬೇಕಾದ್ರೆ ನಾವೇನ್ ಮಾಡಬೇಕು? ಯೇಸು ಕ್ರಿಸ್ತನನ್ನ ತನ್ನ ಸ್ವಂತ ರಕ್ಷಕನಾಗಿ ಅಂಗೀಕರಿಸಿಕೊಳ್ಳಬೇಕು. ದೇವರು ನಮ್ಮ ಪಾಪಗಳನ್ನ ಕ್ಷಮಿಸಲ್ಪಡಬೇಕು ಅಂದ್ರೆ ನಾವು ಫಸ್ಟ್ ಏನ್ ಮಾಡಬೇಕು? ಯೇಸು ಕ್ರಿಸ್ತನನ್ನ ತನ್ನ ಸ್ವಂತ ರಕ್ಷಕನಾಗಿ ಅಂಗೀಕರಿಸಿಕೊಂಡಾಗ ಮಾತ್ರನೇ ನಮ್ಮ ಪಾಪಗಳು ಕ್ಷಮಿಸಲ್ಪಡುತ್ತವೆ. ಯಾಕೆ ಅಂದ್ರೆ ಯೇಸು ಸ್ವಾಮಿ ನಮಗೋಸ್ಕರ ನಿಮಗೋಸ್ಕರ ಕಲ್ವಾರಿ ಕ್ರೂಜೆಯಲ್ಲಿ ತನ್ನ ಪರಿಶುದ್ಧ ರಕ್ತವನ್ನ ಸುರಿಸಿದ್ದಾರೆ, ನಮಗೋಸ್ಕರ ಪ್ರಾಣವನ್ನ ಕೊಟ್ಟಿದ್ದಾರೆ ಅಂತ ಒಂದು ದೇವರಾಗಿದ್ದಾರೆ. ಹಲ್ಲೆಲೂಯಾ. ಈ ದಿನ ಯಾರು ಕೂಡ ನಿಮ್ಗೋಸ್ಕರ ಪ್ರಾಣನ ಕೊಟ್ಟಿದ್ದಾರಾ? ಯಾರು ಪ್ರಾಣ కొట్టిದ್ದಾರೆ నిమ్గోస్కర? ఎవరన్నా మీకోసం ప్రాణాలు ఇచ్చిండారా? ఎవరు ఇయ్యలేదు కదా. యేసు ప్రభు ఇడీ లోಕಕ್ಕೆ ಪ್ರಾಣವೇ ಇಚ್ಚಿದ್ದಾರೆ. ಹಲ್ಲೆಲೂಯಾ. ಪ್ರಾಣವನ್ನ ಕೊಟ್ಟು 3ನೇ ದಿವಸದಲ್ಲಿ ಮೃತ್ಯುಂಜಯನಾಗಿ ಎದ್ದಂತ ದೇವರು ನಮ್ಮ ದೇವರಾಗಿದ್ದಾರೆ. ಯಾರ್ಯಾರು ಆತನನ್ನು ಅಂಗೀಕರಿಸಿಕೊಳ್ತಾರೋ ಅವರೆಲ್ಲರೂ ನೂತನ ಸೃಷ್ಟಿ ಎಂಬುದಾಗಿದೆ ವಾಕ್ಯ. ಹಲ್ಲೆಲೂಯಾ. ಯಾರ್ಯಾರು ಆತನನ್ನು ಅಂಗೀಕರಿಸಿಕೊಂಡಾರೋ ಅವರು ನೂತನ ಸೃಷ್ಟಿಯಾಗ್ತಾರೆ. ಹಲ್ಲೆಲೂಯಾ. ಯಾರ್ಯಾರು ಯೇಸು ಸ್ವಾಮಿನ ಅಂಗೀಕರಿಸಿಕೊಳ್ತಾರೋ ಅವರೆಲ್ಲರೂ ದೇವರ ಮಕ್ಕಳಾಗ್ತಾರೆ. ಯಾರ್ಯಾರು ಯೇಸು ಸ್ವಾಮಿನ ಅಂಗೀಕರಿಸಿಕೊಂಡು ಆತನ ಒಂದು ಮಾರ್ಗದಲ್ಲಿ ನಡೀತಾರೋ ಅವರ ಪಾಪಗಳೆಲ್ಲವೂ ಕ್ಷಮಿಸಲ್ಪಡುತ್ತವೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ನಿಮ್ಮ ಪಾಪಗಳು ಕ್ಷಮಿಸಲ್ಪಡಬೇಕು ಅಂದ್ರೆ ನೀವೇನ್ ಮಾಡ್ಬೇಕು? ಮೊದಲನೇದಾಗಿ ಯೇಸು ಕ್ರಿಸ್ತರನ್ನ ತನ್ನ ಸ್ವಂತ ರಕ್ಷಕನಾಗಿ ಅಂಗೀಕರಿಸಿಕೊಳ್ಳಬೇಕು. ಹಲ್ಲೆಲೂಯಾ. ಅಂಗೀಕರಿಸಿಕೊಂಡು ಆತನ ವಾಕ್ಯಗಳಂತೆ ನಾವೇನ್ ಮಾಡ್ಬೇಕು? ಕೈಗೊಂಡು ನಡಿಬೇಕು. ದೇವರ ಕೇಳ್ತದೆ, ಸ್ವಾಮಿ ಸ್ವಾಮಿ ಅನ್ನೋರೆಲ್ಲರೂ ಪರಲೋಕ ರಾಜ್ಯಕ್ಕೆ ಹೋಗೋರೆಂದು ನೆನೆಸಬೇಡಿರಿ. ಯಾರು ದೇವರ ಒಂದು ವಾಕ್ಯಗಳಂತೆ ಆತನ ಆಜ್ಞೆಗಳಂತೆ ಕೈಗೊಂಡು ನಡೀತಾರೋ ಅವ್ರು ಮಾತ್ರನೇ ಪರಲೋಕಕ್ಕೆ ಹೋಗಕ್ಕೆ ಸಾಧ್ಯ. ಯೇಸು ಸ್ವಾಮಿನ ನಾವು ಯಾವ ರೀತಿ ಅಂಗೀಕರಿಸಿಕೊಳ್ತಾ ಇದ್ದೀವಿ? ಆತನನ್ನು ಅಂಗೀಕರಿಸಿಕೊಳ್ಳುವುದು ಅಂದ್ರೆ ಆತನ ಒಂದು ಮಾರ್ಗದಲ್ಲಿ ನಡೆಯುವಂತದ್ದೇ ಅಲ್ವಾ? ಕ್ರೈಸ್ತರು ಅಂತ ಏನಕ್ಕೆ ಹೆಸರು ಬಂತು? ಕ್ರಿಸ್ತನ ಹಾಗೆಯೇ ಜೀವಿಸಬೇಕು. ಹಲ್ಲೆಲೂಯಾ. ಕ್ರೈಸ್ತರು ಅಂದ್ರೆ ಕ್ರಿಸ್ತನ ಒಂದು ಮಾದರಿಯ ಜೀವಿತ. ಕ್ರಿಸ್ತನು ಯಾವ ರೀತಿಯಲ್ಲಿ ಈ ಲೋಕದಲ್ಲಿ ಜೀವಿಸಿದಾರೋ ಅದೇ ರೀತಿಯಲ್ಲಿ ನಾವು ಸಹ ಆ ರೀತಿಯಲ್ಲಿ ಪರಿಶುದ್ಧರಾಗಿ ಜೀವಿಸಿ ಆತನೊಟ್ಟಿಗೆ ಪರಲೋಕ ರಾಜ್ಯಕ್ಕೆ ಬಾಧ್ಯರಾಗ್ತೀರಿ.
ಹಲ್ಲೆಲೂಯಾ. Hallelujah. ಯಾವಾಗ ಯೇಸು ಸ್ವಾಮಿಯ ಮಾರ್ಗದಲ್ಲಿ ನಾವು ನಡೀತಾ ಇರ್ತೀವೋ, ಆತನ ವಾಕ್ಯಗಳಂತೆ ಕೈಗೊಂಡು ನಡೀತಾ ಇರ್ತೀವೋ, ನಮ್ಮ ಪಾಪಗಳೆಲ್ಲವೂ ಕ್ಷಮಿಸಲ್ಪಡ್ತದೆ. ನಮ್ಮಲ್ಲಿರುವಂತಹ ಶಾಪದ ಕಾರ್ಯಗಳೆಲ್ಲವೂ ನೀಗಲ್ಪಡ್ತದೆ. ಹಲ್ಲೆಲೂಯಾ. Hallelujah.